ಶ್ರೀಧರಗಡ್ಡೆ ಗ್ರಾಮದಲ್ಲಿ ಸ್ವಚ್ಛತೆಗೆ ಆದ್ಯತೆ ನೀಡದ ಪಂಚಾಯಿತಿ. ಬಳ್ಳಾರಿ ತಾಲೂಕಿನ ಶ್ರೀಧರಗಡ್ಡೆ ಗ್ರಾಮದ 3ನೇ ವಾರ್ಡಿನ ಮಾಳಗಡ್ಡೆಯ ಕಪ್ಪಗಲ್ಲು ರಸ್ತೆಯ ಪಕ್ಕ ಮತ್ತು ವಿವಿಧ ಭಾಗಗಳಲ್ಲಿ ಸ್ವಚ್ಛತೆ ಇಲ್ಲದೆ ಕಸದ ರಾಶಿ, ರಸ್ತೆಯ ಮೇಲೆ ಚೆಲ್ಲಾಪಿಲ್ಲಿಯಾಗಿ ಚರಂಡಿಗಳ ತುಂಬ ಹೂಳು ತುಂಬಿ ಗಬ್ಬು ನಾರುತ್ತಿವೆ. ಸಾರ್ವಜನಿಕರು ಓಡಾಡುವ ಈ ಸಮಯದಲ್ಲಿ ತುಂಬಾ ವಾಸನೆ ಬರುತ್ತಿದ್ದು, ಇದರ ಬಗ್ಗೆ ಗ್ರಾಮ ಪಂಚಾಯಿತಿ ಬೇಜವಾಬ್ದಾರಿ ತೋರುತ್ತಿರುವುದು ಎದ್ದು ಕಾಣುತ್ತಿದೆ. ಇನ್ನು ಚರಂಡಿಗಳಲ್ಲಿ ಹೂಳು ತುಂಬಿ ವಾಸನೆಯ ಮನೆಯಾಗಿದ್ದು, ಸೊಳ್ಳೆಗಳು ಉತ್ಪತ್ತಿಯಾಗಿ ಸಾರ್ವಜನಿಕರ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರುತ್ತದೆ ಎಂದು ಇಲ್ಲಿನ ಸಾರ್ವಜನಿಕರು ಈ ಭಾಗದ ವಾರ್ಡಿನ ಸದಸ್ಯರಿಗೆ ಹಲವು ಬಾರಿ ತಿಳಿಸಿದ್ದಾರೆ. ಆದರೆ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾಗಲಿ ಅಧಿಕಾರಿಗಳಾಗಲಿ ಪಿಡಿಒ ಇಲ್ಲ, ಇದಕ್ಕೆ ಬರಲಿ ಎಂದು ನೆವ ಹೇಳಿಕೊಂಡು ಕಾಲವನ್ನು ಕಳೆಯುತ್ತಿದ್ದಾರೆ. ಇನ್ನು ಈಗ ಪಿಡಿಒ ಬಂದಿದ್ದಾರೆ. ಪಿಡಿಒ ಬಂದರೂ ಸಹ ಬರೀ ಭರವಸೆಗಳಲ್ಲಿ ದಿನಗಳನ್ನು ಕಳೆದಂತಾಗಿದೆ. ಇದರ ಬಗ್ಗೆ ಕ್ರಮ ಕೈಗೊಳ್ಳದಿರುವುದು ಸಾರ್ವಜನಿಕರ ಆಕ್ರೋಶಕ್ಕೆ ಈಗ ಕಾರಣವಾಗಿ ನಿಂತಿದೆ. ಇದರ ಬಗ್ಗೆ ಪಂಚಾಯಿತಿ ಸ್ವಚ್ಛತೆಗೆ ಆದ್ಯತೆ ನೀಡದೆ ಆಟಕುಂಟು ಲೆಕ್ಕಕ್ಕಿಲ್ಲ ಎಂಬಂತೆ ಆಗಿದೆ ಈ ಗ್ರಾಮ ಪಂಚಾಯಿತಿ. ಆದಷ್ಟು ಬೇಗ ತಾಲೂಕಾ ಪಂಚಾಯಿತಿಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಗ್ರಾಮದ ಕಡೆ ತಿರುಗಿ ನೋಡಲು ಸಾರ್ವಜನಿಕರು ಮನವಿಯನ್ನ ಮಾಡಿದ್ದಾರೆ. ಆದಷ್ಟು ಬೇಗ ಸ್ವಚ್ಛತೆಯ ಬಗ್ಗೆ ಮತ್ತು ವಿವಿಧ ಸಮಸ್ಯೆಗಳ ಬಗ್ಗೆ ಕ್ರಮ ಕೈಗೊಳ್ಳಬೇಕೆಂದು ಸಾರ್ವಜನಿಕರು ನಮ್ಮ ಸೂರ್ಯ ನ್ಯೂಸ್ ಮಾಧ್ಯಮದ ಮೂಲಕ ತಮ್ಮ ಆಕ್ರೋಶವನ್ನು ಹೊರಹಾಕಿ ಎಚ್ಚರಿಕೆಯನ್ನ ನೀಡಿದ್ದಾರೆ. ಇಲ್ಲವಾದಲ್ಲಿ ಗ್ರಾಮ ಪಂಚಾಯಿತಿಗೆ ಬೀಗವನ್ನ ಹಾಕಿ ಗಬ್ಬು ನಾರುತ್ತಿರುವ ಕಸವನ್ನ ಪಂಚಾಯಿತಿಯ ಮುಂದೆಯೇ ಹಾಕಿ ಬರುವ ಎಚ್ಚರಿಕೆಯನ್ನ ಈಗ ಸಾರ್ವಜನಿಕರು ನೀಡಿದ್ದಾರೆ. ಬ್ಯೂರೋ ರಿಪೋರ್ಟ್ ಹೇಮಂತ್ ರಾಜ್, ಸೂರ್ಯ ನ್ಯೂಸ್ ಕನ್ನಡ, ಬಳ್ಳಾರಿ. ಬಾಬು, ಮಳಗಡ್ಡೆ ನಿವಾಸಿಯಾದ ನಾನು ಈ ಮೂಲಕ ತಿಳಿಸುವುದೇನೆಂದರೆ ಪಂಚಾಯಿತಿಗೆ ಇಲ್ಲಿ ಕಸದ ತೊಟ್ಟಿ ಮಾಡಿದ್ದಾರೆ. ಇದನ್ನು ಯಾರು ಸ್ವಚ್ಛತೆ ಮಾಡ್ತಾ ಇಲ್ಲ, ಪಂಚಾಯಿತಿ ಗಮನ ಹರಿಸ್ತಾ ಇಲ್ಲ. ಇದನ್ನು ಮೇಲಧಿಕಾರಿಗಳು ಇದ್ರ ಬಗ್ಗೆ ಗಮನ ಹರಿಸಬೇಕಂತೇಳಿ ವಿನಂತಿ. ಆಮೇಲೆ ಇಷ್ಟು ಜನ ಕಂಪ್ನಿ ಶಾಸಕರು ಬಂದರೂ ಕೂಡ ಅವ್ರ ಗಮನದಲ್ಲಿ ತಂದಿದ್ದೀವಿ. ಅದ್ರ ಬಗ್ಗೆ ಯಾವುದೇ ರೀತಿಯಿಂದ ಪಂಚಾಯಿತಿ ಗಮನ ಹರಿಸ್ತಿಲ್ಲ. ಇದ್ರ ಬಗ್ಗೆ ಹಿರಿಯ ಅಧಿಕಾರಿಗಳು ಯಾರಿದ್ದಾರೆ ಬಂದು ಒಂದು ಸಾರಿ ನೋಡಿ ಅದ್ರ ಬಗ್ಗೆ ತನಿಖೆ ಮಾಡಿ ಅದನ್ನು ಸ್ವಚ್ಛತೆಗೊಳಿಸ್ಬೇಕು. ಇಲ್ಲದ್ರೆ ಮಕ್ಕಳಿಗೆಲ್ಲ ಸಾಂಕ್ರಾಮಿಕ ರೋಗ ಆಗ್ತಾ ಇದೆ. ಆಮೇಲೆ ಮಕ್ಕಳು ದೊಡ್ಡವರಿಗೆಲ್ಲ ಸುಮಾರು ಜ್ವರದಿಂದ ನರಳ್ತಾ ಇದ್ದಾರೆ, ಸೊಳ್ಳೆಗಳು ಹೆಚ್ಚಾಗ್ತಾ ಇದೆ. ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ ರೆಡ್ಡಿ ಸಾಹೇಬರು ಬಂದಿದ್ದಾರೆ, ಇವತ್ತು ಒಳ್ಳೆ ಕೆಲಸಗಾರ ಅಂತ ಹೇಳ್ತಾ ಇದ್ದಾರೆ. ಆದಷ್ಟು ಬಂದು ನೀವು ಗಮನ ಹರಿಸಿ ಇದನ್ನ ಸ್ವಚ್ಛತೆಗೊಳಿಸ್ಬೇಕಂತೇಳಿ ನಿಮ್ಮಲ್ಲಿ ವಿನಂತಿ. ಎಲ್ಲಿದ್ದಾರು ತಂದು ಇಲ್ಲಿ ಕಸಗಳು ಆಗ್ತದಾರಪ್ಪ. ಇದು ಎಷ್ಟು ಹೇಳಿದ್ರು ಕೂಡ ಜನಗಳು ಕೇಳಂಗಿಲ್ಲ. ನಂಬರ್ಗಳು ಗಮನ ಹರಿಸ್ತಿಲ್ಲ. ಯಾರು ಮಾಡಲ್ಲ ಹೇಳಿದ್ರೆ ನಮ್ಗೆ ಅಧಿಕಾರಿಗಳು ಇಲ್ಲ ಅಂತಂತದಾರ. ನಾವ್ ಇಲ್ಲಿ ಎಷ್ಟು ಸ್ವಚ್ಛವಾಗಿ ಮಾಡಿ ಇಟ್ಕೊಂಡ್ರೆ ಸಿಟಿ ಜನ ತಂದು ನಂಗೆ ಆಡ್ತಾರ. ಸಣ್ಣ ಮಕ್ಳು ಅವರೆಲ್ಲರೂ ಓಡಾಡ್ತಾರ. ಅದ್ರ ಸೊಳ್ಳೆ ಗಿಳೆ ಎಲ್ಲ ಕುತ್ಕೊಂಡು ನಾನಾ ಕಾಯಿಲೆಗಳು ಬರ್ತದ ಮಕ್ಕಳಿಗೆ. ಬರೀ ಹಾಸ್ಪಿಟ್ಲಿಗೆ ತಿರ್ಗಾದಾಗಿದೆ. ಗುಳಿಗೆ ಹೇಳಿದ್ರೆ ನಮ್ಗೆ ಅಧಿಕಾರ ಇಲ್ಲ ಅಂತಂತದಾರ. ಪಂಚಾಯತ್ ಅವ್ರು ಬಂದು ಕ್ಲೀನ್ ಮಾಡ್ತಾ ಇಲ್ಲ. ಓಣಿಗೆ ಬಂದು ಕಸ ಕೂಡ ಹಾಕ್ಸ್ಕೊಂಡು ಹೋಗ್ತಿದ್ದಿಲ್ಲ. ಎಲ್ಲ ತಂತಂತಂದು ಇಲ್ಲಿ ಆಗ್ತದಾರ. ಮೊದಲು ಗಾಡಿ ಬರ್ತಿತ್ತು, ಬರ್ತಾ ಇಲ್ಲ. ಅದು ಯಾಕೆ ಬರುವಲ್ದಂತಂದ್ರೆ ನಾವು ಬರಂಗಿಲ್ಲ ಅವ್ರು ಹೇಳ್ತದಾರ. ಚರಂಡಗಂತೂ ನುಸಿ ಹುಳ ಲಿಬಿ 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 ಅಂತದವ. ಇಲ್ಲಿ ಕುಂತ್ಕೊಂಡ್ರಿನ ಅಂತ ವಾಸನ. ಸಣ್ಣ ಮಕ್ಕಳು ಅವರೆಲ್ಲ ಆಡ್ತಿರ್ತಾರ, ಹೋಗ್ತಿರ್ತಾರ. ಆ ವಾಸನ ಕುಡ್ದೆ ನಾನಾ ಕಾಯಿಲೆಗಳು ಬಂದ್ಬಿಟ್ಟವ ಅಂತ ಹೇಳ್ತಿದ್ದೀನಿ. ಇದು ಸೂರ್ಯ ನ್ಯೂಸ್ ಕನ್ನಡ.